ಇನ್ಸ್ಪೆಕ್ಟರ್ ಸಂದೇಶ್ ಕಾಮಕಾಂಡ. ಲಂಚಕ್ಕೆ ಕರೆದ ಇನ್ಸ್ಪೆಕ್ಟರ್ ಸಂದೇಶ್ ಠಾಣೆಗೆ ಬರುವ ಪ್ರತಿ ಮಹಿಳೆಯರನ್ನ ಮೋಹದ ಬಲೆಗೆ ಬೀಳಿಸುವ ಕೀಚಕ. ಬಳಿಕ ಸಂತ್ರಸ್ತೆಯರಿಂದಲೇ ಹಣ ಲೂಟಿ ಮಾಡೋ ಕಾಮುಕ. ಸಂದೇಶನ ಕಾಮಕಾಂಡದ ಆಡಿಯೋ ವೈರಲ್. ಹಲೋ. ಹೇಳು. ಹೇಳಕ್ಕಿಲ್ಲ, ಬಂದಿದ್ದೀನಿ. ಎಲ್ಲಿ ಬರ್ಬೇಕಲ್ಲ ಈಗ? ನಿಮಗೆ ಬೆಂಡೆತ್ತಿ ಬ್ರೇಕ್ ಆಗುವಂತ ವ್ಯಕ್ತಿಗಳು ಗೆದ್ದು ಬರ್ತೀವಿ ನಾವೆಲ್ಲ. ದ ಡೇ ಈಸ್ ನಾಟ್ ಫಾರ್ ಯು ವಿಲ್ ಬಿ ಎಲ್ಡ್ ಇವನ್ ಟು ಒಂದ್ ಕೆಮ್ಮಿದ್ರೆ ವಿ ವಿಲ್ ಹೋಲ್ಡ್ ಯು ಅಕೌಂಟಬಲ್. ಎಲ್ಲರಿಗೂ ಎಚ್ಚರಿಕೆಯನ್ನ ಕೊಟ್ಟು ಈ ಉಚ್ಚಾಟವನ್ನ ನಿಲ್ಲಿಸಿ. ಇಟ್ಸ್ ಟೈಮ್ ಯು ಸ್ಟಾಪ್. ಮೂಡಬಿದ್ರೆ ಇನ್ಸ್ಪೆಕ್ಟರ್ ಸಂದೇಶ್ ಕಾಮಕಾಂಡ. ಪತಿ ಬಿಡುಗಡೆ ಕೋರಿ ಠಾಣೆಗೆ ಬಂದಿದ್ದ ಮಹಿಳೆಯನ್ನ ಮಂಚಕ್ಕೆ ಕರೆದ ಇನ್ಸ್ಪೆಕ್ಟರ್ ಸಂದೇಶ್ ಠಾಣೆಗೆ ಬರುವ ಪ್ರತಿ ಮಹಿಳೆಯರನ್ನ ಮೋಹದ ಬಲೆಗೆ ಬೀಳಿಸುವ ಕೀಚಕ. ಬಳಿಕ ಸಂತ್ರಸ್ತೆಯರಿಂದಲೇ ಹಣ ಲೂಟಿ ಮಾಡೋ ಕಾಮುಕ. ಸಂದೇಶನ ಕಾಮಕಾಂಡದ ಆಡಿಯೋ ವೈರಲ್. ಹಲೋ. ಹೇಳು. ಹೇಳಕ್ಕಿಲ್ಲ, ಬಂದಿದ್ದೀನಿ. ಎಲ್ಲಿ ಬರ್ಬೇಕಲ್ಲ ಈಗ? ನಾನು ಯಾಕೆ ಬರ್ತೀನಿ? ನಾನು ಎಲ್ಲೂ ಬರೋದಿಲ್ಲ. ಎಲ್ಲಿ ಬರ್ಬೇಕು ಹೇಳಿ ಈಗ? ನಾನು ಎಲ್ಲೂ ಬರೋದಿಲ್ಲ. ನಾನು ಯಾಕೆ ಬರ್ಲಿ? ಆಯ್ತು. ಸುಮ್ನೆ ನಾನು ಯಾವ್ದ್ರಲ್ಲೂ ಇಲ್ಲ. ಸುಮ್ನೆ ಗಲಾಟೆ ಮಾಡ್ಬೇಡ. ಅಪಾಯಿಂಟ್ಮೆಂಟ್ ತಗೋ ನೀನು. ನನ್ಗೆ ಯಾವಾಗ ತಗೊಳ್ಬೇಕು ಅಂತ ಗೊತ್ತಿದೆ ಸಂದೇಶ್. ಇನ್ನ ನೀನ್ ಮಗಳು ಬುಡಕ್ಕೆ ಬರ್ತೀನಿ ಅವತ್ತು ತಗೋ ನೀನು. ಅವತ್ತು ನೀನ್ ತಗೊಳಿಸ್ತೀನಿ. ಇನ್ನು ನೀನ್ ಅಕ್ಕ ತಗೊಳಿಸ್ತೀನಿ ನಾನು. ಏನ? ಅವತ್ತು ನಿನ್ನ ಮಗಳು ಬುಡಕ್ಕೆ ತಗೊಳ್ತೀಯ. ನನ್ನ ಮಗಳದ್ದು ಒಂದು ರೋಮ ಅಲ್ಲಾಡ್ಸಕ್ ನಿಂಗಾಗಲ್ಲ. ರೋಮ ಅಲ್ಲಾಡ್ಸಲ್ಲ, ನಾನು ಅಲ್ಲಾಡಿಸ್ತೀನಿ. ಇಲ್ಲ ನೋಡು, ನೀನ್ ಹೋಗು, ನನ್ ಮಗಳ ಹತ್ರ ಹೋಗು ನೀನು. ಇದು ಫೋನು. ಆಮೇಲೆ ನಾನು ಅಲ್ಲಾಡ್ಸೋದಿನ ಅಲ್ಲಾಡಿಸ್ತೀನಿ. ಇಲ್ಲ ನೋಡು. ನಾನ್ ನೋಡು, ನಿನ್ನ ತಂಟೆಲ್ ನಾನಿಲ್ಲ. ನಾನು ಅಲ್ಲಾಡಿಸ್ತೀನ ಇಲ್ಲ ಅವತ್ತು ನೋಡು. ಅಲ್ಲಾಡಿಸ್ತೀನ ಇಲ್ಲ ನೋಡು. ಆಯ್ತು, ಇಡು ಫೋನು. ಯಾವ ನಾನು ತೋರಿಸ್ತೀನಿ. ಇಡ್ತೀನಿ ಇಡು ಫೋನ್. ಅಲ್ಲಾಡಿಸ್ತೀನಿ. ಈ ರೋಮ ಅಲ್ಲಾಡಿಸ್ತಿದ್ಯಲ್ಲ, ಈ ರೋಮ ಅಲ್ಲಾಡಿಸಿ ತೋರಿಸ್ತೀನಿ ನಾನು. ರೋಮ ಅಲ್ಲ, ಎಷ್ಟು ಕೆಳಗೋರತ್ತೆ ಅಲ್ಲಾಡಿಸಿ ತೋರಿಸ್ತೀನಿ. ಅಲ್ಲಾಡ್ತೀನಿ. ಧೈರ್ಯ ಇದ್ರೆ ಅವಳು ತಂಟೆ ನೋಡು, ನಿನಗೆ ತಾಕತ್ತಿದೆಯಾ ನನಗೆ ತಾಕತ್ತಿದೆ ನೋಡು. ಇಡು ಫೋನ್. ಆಯ್ತು, ಹೋಗು. ಎಷ್ಟು ಕೆಳಗೋರತ್ತೆ ಅಲ್ಲಾಡಿಸಿ ತೋರಿಸ್ತೀನಿ. ಅಲ್ಲಾಡ್ತೀನಿ. ಧೈರ್ಯ ಇದ್ರೆ ಅವಳು ತಂಟೆ ನೋಡು, ನಿನಗೆ ತಾಕತ್ತಿದೆಯಾ ನನಗೆ ತಾಕತ್ತಿದೆ ನೋಡು. ಇಡು ಫೋನ್. ಆಯ್ತು, ಹೋಗು. ನಮಸ್ಕಾರ ಕರ್ನಾಟಕ. ಪೊಲೀಸಪ್ಪನ ಪೋಲಿ ಆಟಕ್ಕೆ ಬೇಸತ್ತ ಮೂಡುಬಿದಿರೆಯ ಒಂದಷ್ಟು ಜನ ಹೆಣ್ಮಕ್ಳು ಮಂಗಳೂರಿನ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರಿಗೆ ಮನವಿ ಕೊಟ್ಟರು. ಮೂಡುಬಿದಿರೆಯ ಪೊಲೀಸ್ ಇನ್ಸ್ಪೆಕ್ಟರ್ ಸಂದೇಶ ಪೋಲಿ ಆಟವನ್ನು, ಯಾಕೆ ಪೋಲಿ ಅಂತಂತಂದರೆ ಮೂಡುಬಿದಿರೆ ಪೊಲೀಸ್ ಇನ್ಸ್ಪೆಕ್ಟರ್ ಸಂದೇಶ್ ಹೆಣ್ಣು ಮಕ್ಕಳನ್ನು ಕೈಯಲ್ಲಿ ಹಿಡ್ಕೊಂಡು ಡ್ಯಾನ್ಸ್ ಆಡೋದು ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಗೇಟ್ಗಳು ಆರೋದು, 20ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳನ್ನು ಪೀಡ್ಕ ಆಗ್ಬಿಟ್ಟಿದ್ದಾನಂತೆ. ಒಂದು ರೀತಿ ಗೂಳಿ ಅಂತ ಅಂದ್ಕೊಳ್ಳಿ. ಮೂಡುಬಿದಿರೆ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡ್ರ ಗೂಳಿ ಯಾರ್ಯಾರ ಮನೆ ಗೇಟ್ ಹಾರೋದು, ಹೆಣ್ಣು ಮಕ್ಕಳ ಡ್ಯಾನ್ಸ್ ಕೈ ಹಿಡ್ಕೊಂಡು ಡ್ಯಾನ್ಸ್ ಆಡೋದು, ಹೆಣ್ಣು ಮಕ್ಕಳಿಗೆ ಹ್ಯಾರಾಸ್ಮೆಂಟ್ ಮಾಡೋದು, ಈ ಮಟ್ಟಕ್ಕೆ ಮೂಡುಬಿದಿರೆಯ ಇನ್ಸ್ಪೆಕ್ಟರ್ ಸಂದೇಶ್ ಬಂದಿದ್ದಾನೆ. ಈ ಮೂಡುಬಿದಿರೆ ಇನ್ಸ್ಪೆಕ್ಟರ್ ಸಂದೇಶನಿಗೆ ಮೂಗುದಾರ ಹಾಕೋ ಕೆಲಸ, ಜೈಲಿಗೆ ಕಳಿಸೋ ಕೆಲಸನ ಇದೇ ಹೆಣ್ಣು ಮಕ್ಕಳ ರಕ್ಷಣೆ ಮಾಡುವಂಥ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಪರಮೇಶ್ವರ ಗೃಹ ಮಂತ್ರಿ ಈಗ ಮಾಡ್ತಾರ ಕಾದು ನೋಡಬೇಕಾಗಿದೆ. ಯಾಕೆ ಅಂತಂದರೆ ಆಲ್ರೆಡಿ ಮೂಡುಬಿದಿರೆಯ ಸಂದೇಶ್ ಅನ್ನೋ ಪೊಲೀಸ್ ಇನ್ಸ್ಪೆಕ್ಟರ್ ಕಾಟ ತಡಿಲಾಡಿದಿರ. ಮೂಡುಬಿದಿರೆಯಲ್ಲಿ ಸಾಕಷ್ಟು ಹೆಣ್ಣು ಮಕ್ಕಳನ್ನು ಸೆಕ್ಷುವಲ್ ಹರಾಸ್ಮೆಂಟ್ ಮಾಡೋದು, ಮಂಚಿಕ್ ಬಾ ನಾನು ಮಾಧ್ಯಮದಲ್ಲಿ ನೋಡಿದ್ದು. ಮಾಧ್ಯಮದಲ್ಲಿ ನಿರೂಪಕಿ ಮೇಡಮ್ ಅವರು ಮಂಚಿ ಕರೀತಾನೆ ಅಂತ. ಈಗ ಈ ಮಟ್ಟಕ್ಕೆ ಅವ್ರು ಮಾಡಿದ್ರೆ ಈಗ ಮಾಧ್ಯಮಗಳು ತೋರಿಸ್ತಾ ಇದೆ. ಈಗ ನಾವು ಅಷ್ಟೇ ನಾಚಿಕೆ ಬಿಟ್ಟು ಈ ಪದಗಳನ್ನ ಬಳಕೆ ಮಾಡಬೇಕಾದಂತ ಅನಿವಾರ್ಯ ಇದೆ. ಹೆಣ್ಣು ಮಕ್ಕಳನ್ನ ಮಂಚಿಗೆ ಬಾ, ಹಂಗಾರೆ ಏನ್ ಯೂನಿಫಾರ್ಮ್ ಹಾಕೊಂಡ್ರದ ನೀನೇನ್ ಗೂಳಿನೇನಲ್ಲೇ? ನಾವ್ ಏನ್ ಹೇಳಬೇಕು? ನಾವು ಈ ಪೊಲೀಸ್ ಇಲಾಖೆಯಲ್ಲಿ ಇರುವಂತ ಈ ಪೋಲಿಗಳಿಗೆ ಬಳಸದಿರೋ ಪದನೇ ಇಲ್ಲ.
ಬಟ್ ಎಷ್ಟು ಬಳಸಿದ್ರು ಉಗಿದಿದ್ದು ನಮಗಲ್ಲ ಅಂತ ಹೇಳಿ ಕಳೆದ 6 ತಿಂಗಳಿಂದ ಒಬ್ಬರಾದ ಮೇಲೆ ಒಬ್ಬರು ಒಂದು ದಿವಸ ಪುರುಷೊತ್ತಿಲ್ದಿರ ATM ದರೋಡೆ ಆಯ್ತು, ಕಳ್ಳತನ ಆಯ್ತು, DJ ಹಳ್ಳಿನಲ್ಲಿ ಸೆಕ್ಷುವಲ್ ಹರಾಸ್ಮೆಂಟ್ ಆಗಿದ್ದಾಯ್ತು, ಮಂಚಕ್ಕೆ ಹೋಗಿದ್ದಾಯ್ತು, ರೇಪ್ ಆಯ್ತು, ಕೊಲೆ ಆಯ್ತು, ATM ಅಲ್ಲಿ 7 ಕೋಟಿ ದರೋಡೆ ಆಯ್ತು, ಚಿನ್ನ ದರೋಡೆ ಆಯ್ತು, ರಿಯಲ್ ಎಸ್ಟೇಟ್ ಆಯ್ತು, ಲಂಚ ಇಸ್ಕೊಂಡಿದ್ದಾಯ್ತು, ಲೋಕಾಯುಕ್ತ ಟ್ರ್ಯಾಪ್ ಆಯ್ತು, ಅರೆಸ್ಟ್ ಆಯ್ತು. ಏನು ಉಳಿಸಿದಾರೆ ಕರ್ನಾಟಕದ ಪೊಲೀಸರು, ಭ್ರಷ್ಟ ಪೊಲೀಸರು ಏನು ಉಳಿಸಿದಾರೆ? ಈಗ ಮೂಡಬಿದ್ರೆ ಇನ್ಸ್ಪೆಕ್ಟರ್ ಅವನ ಸಂದೇಶ ಅಂತೆ, ಈಗ ಅವನು ಸಿಕ್ಕವ್ರ ಕಂಡವ್ರ ಹೆಣ್ಮಕ್ಳು ಮನೆ ಗೇಟ್ಗಳನ್ನ ಹಾರೋದು, ಆ ಹೆಣ್ಮಕ್ಳನ್ನ ಕೈ ಹಿಡಿಯೋದು, ಏನೋ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡೋದು, ಮಂಚಕ್ ಬಾ ಏನಾಗ್ಬಿಟ್ಟಿದೆ ಗುರು? ಯೂನಿಫಾರ್ಮ್ ಹಾಕೊಂಡು ಮಂಚಕ್ ಬಾ ಅಂತಂದ್ರೆ ಆ ಕೊಟ್ಟಿರೋ ಸ್ಟಾರ್ಗೆ, ಆ ಕೊಟ್ಟಿರೋ ಯೂನಿಫಾರ್ಮ್ಗೆ, ನೀನ್ ಹಾಕೊಂಡ್ರ ಅಂತ ತಲೆ ಮೇಲೆ ಇಟ್ಕೊಂಡ್ರ ಅಂತ ಹ್ಯಾಟ್ಗೆ, ಆಮೇಲೆ ನೀ ಸಮಾಜವನ್ನ ರಕ್ಷಿಸಬೇಕಾದಂತ ಪೋಲಿಗಳಾಗ್ಬಿಟ್ರೆ ಈ ಸಮಾಜ ಅನ್ನೋದು ಎಲ್ಲಿ ಉಳಿತದೆ? ಆಮೇಲೆ ಇವ್ರ ಅವಶ್ಯಕತೆ ಇದೆಯಾ? ಮೊನ್ನೆ ನೋಡಿದ್ರೆ 17 ಪೊಲೀಸ್ ಸ್ಟೇಷನ್ಗಳನ್ನ, 12 ಹೊಸ ಪೊಲೀಸ್ ಸ್ಟೇಷನ್ ಸರ್ಕಾರ ಓಪನ್ ಮಾಡಿದೆ. ಆ ಹೆಣ್ಣು ಮಕ್ಕಳು, ಸುಮಾರು 3 ಜನ ಹೆಣ್ಣು ಮಕ್ಕಳು ಆ ಮೂಡಬಿದ್ರೆ ಇನ್ಸ್ಪೆಕ್ಟರ್ ಕಾಟ ತಡಿಲಾಡ್ದಿರ, ಗೂಳಿ ತಾಟ ತಡಿಲಾಡ್ದಿರ. ಅವನ ಹೆಸರು ಇನ್ಸ್ಪೆಕ್ಟರ್ ಸಂದೇಶ್ ಅಂತ ಅವನ ಹೆಸರು. ಸಂದೇಶ, ಏನೋ ನಿನ್ನ ಪ್ರತಾಪ, ಆ ಮೂಡಬಿದ್ರೆ ಹೆಣ್ಣು ಮಕ್ಕಳು ಬೆಂಗಳೂರಿಗೆ ಬಂದವರಲ್ಲೋ, ಏನೋ ನಿನಗೆ ಬಂದಿರೋದು ದೊಡ್ಡ ರೋಗ ಅಲ್ಲ? ಯೂನಿಫಾರ್ಮ್ ಹಾಕೊಂಡು ನಿಮ್ಮ ಪೊಲೀಸ್ ಇಲಾಖೆಯವರು ಬಿಡಿಯಾಗಿ ನಿಮ್ಮ ಮಾನ ಮರ್ಯಾದೆಯನ್ನ ಪ್ರತಿದಿನ ಮಾಧ್ಯಮಗಳಲ್ಲಿ ಲೂಟಿ ಕೋರತನದಲ್ಲಿ, ATM ದರೋಡೆಗಳಲ್ಲಿ, ಸೆಕ್ಷುವಲ್ ಹರಾಸ್ಮೆಂಟ್ಗಳಲ್ಲಿ, ಹೆಣ್ಮಕ್ಳನ್ನ ಹರಾಸ್ಮೆಂಟ್ ಮಾಡೋದ್ರಲ್ಲಿ, ರೇಪ್ ಕೇಸು, ಮಂಚದ ಕೇಸು ಎಲ್ಲಾ ಮುಗಿದೋಗಿದೆ, ಏನು ಉಳಿದಿಲ್ಲ. ಈಗ ಮೂಡಬಿದ್ರೆ ಅದು ಮಂಚಕ್ ಬಾ ಅಂತಂದ್ರೆ ಏನದಕ್ಕೆ? ಹಂಗ ಅಲ್ಲ, ಪೋಲಿಗಳೇನಾದ್ರೂ ಮಾಡಿದ್ರೆ ಪೊಲೀಸರು ಬೆಂಡೆತ್ತಿ ಒಳಕ್ಕ ಹಾಕಿ ಬುದ್ಧಿ ಕಲಿಸ್ಬೇಕಾದಂತ ಪರಿಸ್ಥಿತಿನಲ್ಲಿ ಯೂನಿಫಾರ್ಮ್ ಹಾಕೊಂಡ್ರೆ ಒಬ್ಬ ಮೂಡಬಿದ್ರೆ ಇನ್ಸ್ಪೆಕ್ಟ್ರು ಸಂದೇಶ, ಆಮೇಲೆ ಆ ಹೆಣ್ಮಕ್ಳು ಹೋಗಿ ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀಂದ್ರ ಕುಮಾರ್ ಅವರು ಭೇಟಿ ಮಾಡಿದ್ರೆ ತುಂಬಾ ಸ್ಟ್ರಿಕ್ಟ್ ಅಂತ ಕೇಳೋ ಅಂತ ಈ ಸುಧೀರ್ ಕುಮಾರ್ ಕೂಡ ಈ ಮಂಗಳೂರು ಏನೋ SP ಮಂಗಳೂರು ಪೊಲೀಸ್ ಕಮಿಷನರ್ ಇದ್ದಾರೆ, ಏನು ಕೇರ್ ಮಾಡ್ಕೊಂಡಿಲ್ಲ, ಗೊತ್ತಿಲ್ಲ. ಈಗ ಅಲ್ಲಿಂದ ಡೈರೆಕ್ಟ್ ಆಗಿ ಬೆಂಗಳೂರಿಗೆ ಬಂದು ಈಗ ಕಂಪ್ಲೇಂಟ್ ಕೊಟ್ಟಿರೋದು. ದಿಸ್ ಇಸ್ ವಾಟ್ ದ ಲೇಟೆಸ್ಟ್ ನ್ಯೂಸ್ ಆಫ್ ಕರ್ನಾಟಕ ಸ್ಟೇಟ್ ಪೊಲೀಸ್. ನೀವು ಪೋಲಿಗಳ ಖಂಡಿತ ಗೊತ್ತಿಲ್ಲ. ಕರ್ನಾಟಕ ಅಂತೂ ಒಂದ್ ದಿವಸ ನಿಮ್ಗೆ ಡಿಸೈಡ್ ಮಾಡ್ತಾರೆ. ಈ ಭ್ರಷ್ಟಾಚಾರ, ಈ ಪೋಲಿ ಆಟ ನಿಜವಾಗ್ಲೂ ಜನರಿಗೂ ಸಾಕಾಗ್ಬಿಟ್ಟಿದೆ. ನಿಮ್ಮ ಕೋತಿ ಚೇಷ್ಟೆಗಳು, ನಿಮ್ಮ ಲೂಟಿ ಕೋರತನ, ನಿಮ್ಮ ಈ ಸುಳ್ಳು ಕೇಸುಗಳು, ಈ ಸುಳ್ಳುತನ, ಈ ದರೋಡೆ ಕೋರತನ, ಈ ರೇಪ್ಗಳು, ಈ ಸೆಕ್ಷುವಲ್ ಹರಾಸ್ಮೆಂಟ್ಗಳು, ಆ ಯೂನಿಫಾರ್ಮ್ ಹಾಕೊಂಡ್ರೆ ನಿಮ್ಗೆ ಏನ್ರೋ ಆಗತ್ತೆ? ನೀವುಗಳು ಪ್ರಜಾಸೇವಕರ, ಈ ಸಮಾಜವನ್ನ ಕಾಪಾಡಬೇಕಾದಂತ ಸೆಕ್ಯೂರಿಟಿಗಳ ಅಥವಾ ನೀವು ಗೂಳಿಗಳ? ಮೂಡಬಿದ್ರೆನಲ್ಲಿ ಹೆಣ್ಮಕ್ಳ ಗೇಟ್ಗಳ ಹಾರೋದು, ಅವ್ರ ಹೆಣ್ಮಕ್ಳ ಕೈಗಳಿಡಿಯೋದು, ಮಂಚಕ್ ಬಾ ಏನಿದು? ವಾಟ್ ಈಸ್ ದಿಸ್? ಹೋಗೋ ಬಾಂಬೆಗೋ, ಆ ಕಲ್ಕಟ್ಟಕ್ಕೆ ಹೋಗೋ, ಅಲ್ಲಿ ಅಟ್ಲೀಸ್ಟ್ ಆ ಯೂನಿಫಾರ್ಮ್ ಬಿಚ್ಚಾಕ್ಬಿಟ್ಟು ರಾಜೀನಾಮೆ ಕೊಟ್ಟು ಆ ಗಿಂಬೆಗೆ ಹೋದ್ರೆ ಒಳ್ಳೆ ಕೆಲಸನೂ ಸಿಗುತ್ತೆ, ಒಳ್ಳೆ ಕಮಾಯಿಯೂ ಆಗುತ್ತೆ, ನಿನ್ ತೀಟೆನೂ ತೀರುತ್ತೆ. ಆ ಯೂನಿಫಾರ್ಮ್ ಹಾಕೊಂಡು ಆ ಕರ್ನಾಟಕ ಪೊಲೀಸರ ಹೆಸರು ಹಾಳಾಗಿ ಹೋಗಿದೆ. ಆ ಹಾಳಾಗಿ ಹೋಗಿರೋ ಹೆಸರಿಗೆ ಮತ್ತಷ್ಟು ಮಸಿ ಬಳಿಲಿಕ್ಕೆ ಈಗ ಈ ಮೂಡಬಿದ್ರೆಯ ಪೊಲೀಸ್ ಇನ್ಸ್ಪೆಕ್ಟರ್ ಸಂದೇಶ ಅಂತೆ, ಇವ್ರುಗಳಿಗೆ ಸಾಥ್ ಕೊಡೋ ಅಂತ ಮೇಲಧಿಕಾರಿಗಳು, ಪೊಲೀಸ್ ಕಮಿಷನರ್, ಮಂಗಳೂರು ಪೊಲೀಸ್ ಕಮಿಷನರ್ ಇದ್ರ ಮೇಲೆ ಕ್ರಮ ಜರುಗಿಸಬೇಕಾಗಿತ್ತು. ಕ್ರಮ ಜರುಗಿಸ್ತೀರಾ? ಆ ಹೆಣ್ಣುಮಕ್ಕಳ ದೂರುಗಳನ್ನ ಕ್ರಮ ಜರುಗಿಸ್ತೀರಾ? ಅವನು ಬುದ್ಧಿ ಕಲಿಸ್ತೀರಾ? ಅವ್ನು ಗೂಳಿ ತರ ಆಡ್ತಾವನೆ ಮೂಡಬಿದ್ರೆ ಇನ್ಸ್ಪೆಕ್ಟರ್ ಸಂದೇಶ ಅಂದ್ರೆ ಅವನು ಕರೆದು ಅವನ ಮೇಲೆ ಒಂದು ಎನ್ಕ್ವೈರಿನೋ ಅಥವಾ ಒಂದು FIR ಮಾಡಿ ಜೈಲಿಗೆ ಕಳಿಸಿದ್ರೆ ಈ ಕೇಸುಗಳು, ಈ ಮಾನ ಮರ್ಯಾದೆ ತೆಗೆಯೋದು, ಈ ಸೋಷಿಯಲ್ ಮೀಡಿಯಾ ಮಾಧ್ಯಮ 7 ಕೋಟಿ ಕನ್ನಡರ ಮುಂದೆ ಬಂದು ಚೂ ಅಂತ ಉಗಿಸ್ಕೊಳೋ ಕೆಲಸ ನಿಮ್ಗಳಿಗೆ ಬೇಕಾಗಿದ್ಯಾ? ಅಲ್ರಿ, ಇಫ್ ದೇರ್ ಇಸ್ ನೋ ಅಕೌಂಟಬಿಲಿಟಿ ಇನ್ ದ ಪೊಲೀಸ್ ಸಿಸ್ಟಮ್ ಅಂದ್ರೆ ಪೊಲೀಸ್ ಸಿಸ್ಟಮ್ ಅಲ್ಲಿ ಲೆಕ್ಕಾಚಾರ ಇಲ್ಲ, ಪೊಲೀಸ್ ಸಿಸ್ಟಮ್ ಅಲ್ಲಿ ಒಂದು ಅಕೌಂಟಬಿಲಿಟಿ ಇಲ್ಲ, ನಿಮ್ಮನ್ನು ಯಾರು ಕೇಳೋರಿಲ್ಲ. ಗೂಳಿಗಳ ತರ ಆಡೋ ಅಂತ ಇನ್ಸ್ಪೆಕ್ಟರ್ಗಳು, ಕೆಳಗಿನ ವರ್ಗದವರು, ಅವ್ರನ್ನ ನೋಡ್ಕೊಂಡು ಸುಮ್ಮನೆ ಇರುವಂತ ಮೇಲಧಿಕಾರಿಗಳು, ಆಮೇಲೆ ಮೌನಕ್ಕೆ ಜಾರಿರುವಂತ ಹೋಮ್ ಮಿನಿಸ್ಟ್ರು, ಆಮೇಲೆ ಏನೂ ಗೊತ್ತಿಲ್ಲ ಮೈ ಮೇಲೆ ಕಪ್ಪು ಚುಕ್ಕೆ ಇಲ್ದಂತ ಹೇಳೋ ಅಂತ CM, ಈ ಎಲ್ಲಾ ವ್ಯವಸ್ಥೆ ನೋಡ್ಕೊಂಡು ಕೂತ್ಕೊಂಡ್ರು, ಮೌನವಾಗಿ ಕೂತ್ಕೊಂಡ್ರು ಅಂತ 7 ಕೋಟಿ ಕನ್ನಡಿಗರು. 1000 ಪೊಲೀಸ್ ಸ್ಟೇಷನ್, 1000 ಪೊಲೀಸ್ ಸ್ಟೇಷನ್ ಅಲ್ಲಿ 1000 ಪೊಲೀಸ್ ಇನ್ಸ್ಪೆಕ್ಟರ್ ಈ ರೀತಿ ಪೋಲಿಗಳ ತರ ಆಡಿದ್ರೆ ಸಮಾಜ ಎಲ್ಲಿ ಹೋಗುತ್ತೆ ಅಂತ ಈ ಮೂಲಕ ಹೇಳ್ತಾ, ಐ ಥಿಂಕ್ ವಿ ನೀಡ್ ಅಕೌಂಟಬಿಲಿಟಿ. ಪೊಲೀಸ್ ಅಕೌಂಟಬಿಲಿಟಿ ತುಂಬಾ ಇಂಪಾರ್ಟೆಂಟ್ ಅಂಡ್ ವಿ ನೀಡ್, ಬೇಕಾಗಿದೆ. ಯಾರು ಬಿಡ್ತಾರೆ? ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇದೀವ, ನಿಮ್ಮ ಪೋಲಿ ಕಾನೂನಲ್ಲಿ ಬದುಕ್ತಾ ಇದೀವ ಅನ್ನೋ ಒಂದು ಪ್ರಶ್ನೆಯನ್ನ
ನಮಗೆ ನಾವೇ ಕೇಳಬೇಕಾದಂತ ಅವಶ್ಯಕತೆ ಇದೆ ಅಂತ ಬಿಕಾಸ್ ಇಟ್ ವಾಸ್ ಅ ವೆರಿ ಸೆನ್ಸೇಷನಲ್ ಮ್ಯಾಟರ್. ಪಾಪ ಬೆಂಗಳೂರಿಗೆ ಬಂದವ್ರೆ ಅಂತ, ಹಾಗಾಗಿ ವಿ ಥಾಟ್ ವಿ ಶುಡ್ ನೋ ಐ ಥಿಂಕ್ ಸಪೋರ್ಟ್ ದೇರ್ ವಾಯ್ಸ್ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ರಿ. ಕ್ಯಾಕರ್ಸ್ ಹೋಗಿರಿ ಮುಖಕ್ಕೆ ಅವ್ರಗಳಿಗೆ. ಆ ಯೂನಿಫಾರ್ಮ್ ಹಾಕೊಂಡು ಗುಳಿ ತರ ಯಾರ್ದೋ ಮನೆ ಗೇಟ್ ಆಡೋದಂತೆ, ಯಾರ್ದೋ ಹೆಣ್ಮಕ್ಳು ಹಿಡ್ಕೊಂಡು ಡ್ಯಾನ್ಸ್ ಮಾಡೋದಂತೆ. ಮಂಚಿಗೆ ಬಾ, ಹೋಗಲೇ ಹೋಗೋ ಅಲ್ಲಿಗೆ, ಬಾಂಬೆ ಗಿಂಬೆಗೆ ಹೋಗೋ, ಬಾಂಬೆಗೋ ಕಲ್ಕಟ್ಟಕ್ಕೆ ಹೋಗಿ ಸಾಯಿ. ಅಲ್ಲಿ ಯಾಕೆ ನಿನಗೆ ಟ್ಯಾಕ್ಸ್ ಕಟ್ಟೋದು ನಮ್ ದುಡ್ಡಿಂದ, ನಿನಗೆ ಯೂನಿಫಾರ್ಮ್ ಹಾಕೋದು ನಮ್ ದುಡ್ಡಿಂದ, ನಿನ್ ಜೀಪ್ ಓಡೋ ಏನೋ ಡೀಸೆಲ್ ಇಂದ ಕೂಡ ನಮ್ಮಿಂದನೇ ಬರೋದು. ಇಷ್ಟೆಲ್ಲ ಇದ್ಕೊಂಡು ಈ ನಾಗರಿಕ ಹೆಣ್ಣು ಮಕ್ಕಳನ್ನ ಕೈ ಹಿಡಿಯೋದು, ಡ್ಯಾನ್ಸ್ ಮಾಡೋದು, ಮಂಚಿಗೆ ಬಾ ಅನ್ನೋದು, ನಿನಗೆ ಅಂತ ತೆವಳಿದ್ರೆ ಅಂತ ಗೂಳಿ ಅಂತ ನೀನ್ ಅನ್ಕೊಂಡಿದ್ರೆ ಹೋಗ್ಬಿಡು ಎಲ್ಲಾದ್ರು. ಯು ಗೋ ಟು ಥೈಲ್ಯಾಂಡ್, ಆರಾಮಾಗಿ ಥೈಲ್ಯಾಂಡ್ಗೆ ಹೋಗಿ ಅದೇನೇನ್ ಬಾಳ್ಬೇಕೋ ಬಾಳ್ಕೊಂಡ್ ಬಾ. ಅದು ಬಿಟ್ಟು ಆ ಯೂನಿಫಾರ್ಮ್ ಹಾಕೊಂಡು ಆ ಮಾನ ಮರ್ಯಾದೆ, ಮೊದಲೇ ಪೊಲೀಸ್ ಇಲಾಖೆಗೆ ಮಾನ ಮರ್ಯಾದೆ ಉಳಿಸ್ಕೊಂತ ಇಲ್ಲ. ಪ್ರತಿದಿನ ಬೀದಿನಲ್ಲಿ ಇದ್ದಾರೆ, ಪ್ರತಿದಿನ ಮಾನ ಮರ್ಯಾದೆ ತೆಗಿತಾರೆ. ಅದ್ರಲ್ಲಿ ಇದನ್ನೂ ಮಾಡ್ತೀರಾ ಅಂತ ಈ ಮೂಲಕ ಹೇಳುತ್ತಾ ಐ ಥಿಂಕ್ ವಿಲ್ ಎಂಡ್ ದಿಸ್ ಲೈವ್. ಐ ಥಿಂಕ್ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ. ಸಾಕಲ್ವಾ ಅನ್ಸುತ್ತಲ್ವಾ? ಇವ್ರಿಗೆ ಉಗ್ದಿದ್ದು ಸುಪ್ರಭಾತಕ್ಕೆ ಚೆನ್ನಾಗಿದೆ ಅನ್ಕೊಂತೀವಿ. ಬಿಕಾಸ್ ವಿ ನೀಡ್ ಟು ಹೋಲ್ಡ್ ದೆಮ್ ಅಕೌಂಟಬಲ್. ಈ ಲೆಕ್ಕಾಚಾರ ಇಲ್ಲ ಅಂತಂದ್ರೆ ಇವ್ರುಗಳು ಪೋಲಿಯಿಂದ ಬೇಕಾದ್ರೆ ಓಪನ್ ಆಗಿ ಗ್ಯಾಂಗ್ ರೇಪ್ ಮಾಡಕ್ಕೂ ಇವ್ರು ಏಸಲ್ಲ ಅಂತ ವ್ಯಕ್ತಿಗಳು ಅಂತ ಈ ಮೂಲಕ ಹೇಳುತ್ತಾ, ಕರ್ನಾಟಕದ ಪೊಲೀಸರು ಬದಲಾವಣೆ ಆಗಿ, ಇಟ್ಸ್ ಟೈಮ್ ಫಾರ್ ಯು ಟು ಚೇಂಜ್. ಮುಂದಿನ ದಿನಗಳಲ್ಲಿ ನೀವು ಅನ್ಕೊಂಡಂತ ಯಾವುದೇ ಸರ್ಕಾರಗಳು ಬರಲ್ಲ. ನಿಮಗೆ ಬೆಂಡೆತ್ತಿ ಬ್ರೇಕ್ ಆಗುವಂತ ವ್ಯಕ್ತಿಗಳು ಗೆದ್ದು ಬರ್ತೀವಿ ನಾವೆಲ್ಲ. ನಿಮ್ಮ ಈ ಕೊಬ್ಬನ್ನ ಇಳಿಸ್ದಿರಾ ಅಂತೂ ನಾವ್ ಇರೋದಿಲ್ಲ ಅಂತ ಈ ಮೂಲಕ ಹೇಳ್ತಾ, ದ ಡೇ ಈಸ್ ನಾಟ್ ಫಾರ್ ಯು ವಿಲ್ ಬಿ ಎಲ್ಡ್ ಇವನ್ ಟು ಒಂದ್ ಕೆಮ್ಮಿದ್ರೆ ವಿ ವಿಲ್ ಹೋಲ್ಡ್ ಯು ಅಕೌಂಟಬಲ್. ನಮ್ಮಂತವ್ರ ಅಧಿಕಾರಕ್ಕೆ ಬಂದ್ರೆ ನಿಮ್ಮನ್ನ ಬೆಂಡ್ ಎತ್ತೀವಿ, ನಿಮ್ಮನ್ನ ಬದಲಾವಣೆ ಮಾಡೇ ಮಾಡ್ತೀವಿ. ಈ ಸಮಾಜವನ್ನ ಉಳಿಸಬೇಕಾದಂತ ಜವಾಬ್ದಾರಿ ಸಂವಿಧಾನದ ಕೆಳಗಡೆ ಪ್ರತಿಯೊಬ್ಬ ನಾಗರಿಕರ ಮೇಲೆ ಇದೆ ಅಂತ ಈ ಮೂಲಕ ಹೇಳುತ್ತಾ, ನಿಮ್ಮ ಎಲ್ಲರಿಗೂ ಎಚ್ಚರಿಕೆಯನ್ನ ಕೊಟ್ಟು ಈ ಉಚ್ಚಾಟವನ್ನ ನಿಲ್ಲಿಸಿ. ಇಟ್ಸ್ ಟೈಮ್ ಯು ಸ್ಟಾಪ್ ಆರ್ ದ ಕಾನ್ಸಿಕ್ವೆನ್ಸಸ್ ಇನ್ ದ ಫ್ಯೂಚರ್. ಐ ಥಿಂಕ್ ಇಟ್ ವಿಲ್ ಬಿ ವೆರಿ ಟೆರಿಬಲ್ ಅಂತ ಹೇಳ್ತಾ, ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್